ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಕಿರಗುರಿನ ಗೈಯಾಳಿಗಳು ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಎಲ್ಲ ಕಿರಗುರಿನ ಗೈಯಾಳಿಗಳನ್ನು ಒಟ್ಟಿಗೆ ಸೇರಿಸಿರುವ ಸುಮನ್ ಕಿತ್ತೂರ್ ಅವರ ಎದೆಗಾರಿಕೆಗೆ ಪ್ರೇಕ್ಷಕ ಪ್ರಭು ಏನಂತಾನೆ, ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸೂಪರ್ ಮೂವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಯಲುಸೀಮೆ ಕತೆ ತುಂಬ ಅದ್ಭುತವಾಗಿದೆ. ಒಂದು ಒಳ್ಳೆ ಮಾರಲ್ ಇದೆ. ನಿರ್ದೇಶಕರು ಅವ್ರದ್ದೆಲ್ಲ ಸಿನಿಮಾಗಳು ನೋಡಿದ್ದೀವಿ. ಎದೆಗಾರಿಕೆ, ತಮ್ಮಸ್ಸು ಎಲ್ಲವೂ ತುಂಬ ಚೆನ್ನಾಗಿದೆ. ಸೊ ಇದು ಒಂದು ಒಳ್ಳೆಯ ಸಿನಿಮಾ. ಅದೇ ಈ ಕತೆ ಇಷ್ಟ ನೋಡಿದಾಗ ಏನಾಗುತ್ತೆ ಅಂದರೆ ಹಳ್ಳಿಗಳ ಕಡೆ ಈ ಸೇಂದಿ ಅಂಗಡಿ ಇಂಥವನ್ನೆಲ್ಲ ಫಸ್ಟು ತೆಗಿಬೇಕು. ಆಗ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸಾಕು, ಭಾಳ ಚೆನ್ನಾಗಿದೆ ಫಿಲಮ್ಮು, ಭಾಳ ಚೆನ್ನಾಗಿದೆ. ಒಳ್ಳೆ ನೀತಿ ಇದೆ ಫಿಲಮಲ್ಲಿ, ಭಾಳ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅಂದರೆ ಏನು ಪೂರ್ಣಚಂದ್ರ ತೇಜಸ್ವಿ ಅವರು ಏನು ಕಾದಂಬರಿ ಆಧಾರಿತ ನೋಡಿದ್ದೀವಿ, ಚೆನ್ನಾಗಿದೆ. ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕನ್ನಡದಲ್ಲಿ ನಟಿಯರು ಚೆನ್ನಾಗಿಲ್ಲ ಅಂತ ಹೊರಗಡೆಯಿಂದ ಒಂದು ಆ್ಯಕ್ಟ್ರೆಸ್ನ ಕರೆಸೋ ನಿರ್ದೇಶಕರಿಗೆ ಒಂದು ಒಳ್ಳೆಯ ಚಿತ್ರ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಯಾವುದೇ ಪ್ರತಿಭೆಗಳಿಲ್ಲ ಅಂತ ಹೇಳೋರಿಗೆ ಒಂದು ಒಳ್ಳೆ ಸಿನಿಮಾ ಇದು. ಕನ್ನಡಕ್ಕೊಂದು ಒಳ್ಳೆ ಚಿತ್ರ ಆಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಸಿನಿಮಾ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಆರಾಮಾಗಿ. ತುಂಬ ಚೆನ್ನಾಗಿ ಬಂದಿದೆ ಸರ್ ಡೈರೆಕ್ಷನ್. ಒಂದು ವಿಭಿನ್ನತೆ ಇದೆ, ಹಳ್ಳಿ ಸೌಕರ್ಯನ ಎತ್ತು ತೋರಿಸಿದ್ದಾರೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ತುಂಬ ತೇಜಸ್ವಿಯವರು ಕಟ್ಟಿಕೊಟ್ಟ ಕಿರುಗುರಿನ ಗೈಯಾಳಿಯವರನ್ನೇ ಪ್ರಸ್ತುತಪಡಿಸಲು ಯಶಸ್ವಿಯಾಗಿದ್ದಾರೆ. ಆಲ್ ದಿ ಬೆಸ್ಟ್ ಟು ಟೀಮ್ ಸುಮನ್ ಕಿತ್ತೂರ್ ಅವ್ರಿಗೆ. ನೋಡಿದ್ರಲ್ಲ, ಮೊದಲ ಶೋ ನೋಡಿದ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿದೆ? ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಫಿಲ್ಮ್ ಬೇಟ್ ಸಬ್ಸ್ಕ್ರೈಬ್ ಮಾಡಿ.